309 ಕಮ್ಮಿ ಕೊಡ್ರಿ ಯಾರದಲ್ಲ 1199 656
777 03 156 1431 3069 2483 1710 774 420 38 589 64 208 415 2339 196 314 3802 4237 2383 2550 1504 5804 4156 3645 692 789 5832 1472 827 4100 1272 4298 1022 429 2499 4048 239 1919 4019 5866 2468 122 4807 135 4399 3831 2020 399 20207 1802 355 440 3266 2447 86 4545 1468 455 1189 5870 4718 779 06 1335 329 611 2176 3276 04 2028 499 145 4050 3392 3868 2059 1341 4148 3003 4520 4206 407 5131 2480 6302 304 2455 1552 2317 01 419 4116 4705 3824 3294 2352 98 1449 4204 1911 3968 4226 4001 800 107 4232 2019 4418 744
75. ಒಂದು ಸಾವಿರದ 146, 2005, 900, 4317, 33, 13, 968, 5136, 05, 1227, 486, 1447, 700, 4521, 4106, 2497, 4999, 3845, 2025, 1572, 5815, 3555, 3133, 4704, 3282, 4228, 1786, 2022, 637, 1991, 3045, 302, 2328, 2018, 1458, 5907, 4909, 4113, 310, 4311, 2417, 1677, 177, 4599, 4299, 5876, 4587, 4214, 3841, 3818, 1213, 4215, 1512, 2426, 416, 4188, 1527, 3884, 2321, 5544, 5006, 1806, 1414, 3293, 4227, 4030, 3319, 100, 786, 786, 4133, 2452, 4225, 545, 361, 4517, 4109, 855, 1478, 703, 4459, 4410, 3297, 351, 4062, 2727, 2407, 1211, 42, 3625, 4271, 2310, 4002, 4702, 128, 422, 2222. ಎಲ್ಲರೂ ಕಳಿಸ್ಬಿಟ್ಟಿದೆ ಸರ್. ಯಾವ
ಅದು ಬಿಟ್ರೆ ದುಡ್ಡು ಕಟ್ಟಿರೋದು ಎಲ್ಲದೂ ಅಮೌಂಟ್ ಹಾಕಿದೀವಿ ಅದರಲ್ಲಿ. ಟೀ ಮೀಟರ್ ಕುಡಿಬೋದು. ಕ್ಲೀನಾಗಿ ಕುತ್ಕೊಂಡು ವಿಡಿಯೋ ನೋಡಿ ಸರ್, ಯೂಟ್ಯೂಬಲ್ಲಿ ಲೈವ್ ಇದೆ, ಯೂಟ್ಯೂಬಲ್ಲಿ ವಿಡಿಯೋ ಇದೆ, ಕ್ಲೀನಾಗಿ ವಿಡಿಯೋ ನೋಡ್ಕೋಬಹುದು, ನೋಡ್ಕೊಂಡು ಕುತ್ಕೊಂಡು. ಸರ್ ಟೀ ಕೂಡ ಕುಡಿತಾ ಇದ್ರಿ. ಇವಾಗ ಇನ್ನೇನು ಕೆಲವು ಜನದಲ್ಲಿ ಎರಡನೇ ತಿಂಗಳು ಕಂಪ್ಯೂಟರ್ ಏನು ಗೊತ್ತಾ? ಸರ್ ಯಾರಿಗೆ ಗೊತ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಆಟೋ ಆಟೋ ಓಕೆನಾ? ಆಟೋ ಶೋರೂಮ್ ಇಂದ ನಮ್ಮ ಕೊಟ್ರೆ ಸರ್ ಬಂದಿದ್ದಾರೆ. ಪಾಪ ಅವ್ರೇನು ಹೋಗ್ಬೇಕಂತ ಅದಕ್ಕೋಸ್ಕರನೇ ಓಕೆನಾ. ಆಟೋ ಆಲ್ರೆಡಿ ಬಂದಿದೆ. ಯಾರು ವಿನ್ ಆದರೂ ಆರಾಮಾಗಿ ತಗೊಂಡು ಹೋಗ್ಬೋದು, ರಿಜಿಸ್ಟ್ರೇಷನ್ ಮಾಡ್ಕೊಂಡು. ಈಗಲ್ಲ, ರಿಜಿಸ್ಟ್ರೇಷನ್ ಮಾಡಿ ಬಂದು ಆಯ್ತಾ. ರಿಜಿಸ್ಟರ್ ಆದ್ರೆ ಮಾತ್ರ ಶೋರೂಮ್ ಇಂದ ಗಾಡಿ ಕೊಡ್ತಾರೆ ಹೊರಗಡೆ. ಕಾರ್ಯಕ್ರಮ ಸ್ಟಾರ್ಟ್ ಮಾಡಕ್ಕೆ ಅವರಿಗೆ ಒಂದು ಚಿಕ್ಕ ಸನ್ಮಾನ ಮಾಡಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ಮೈಕ್ ಯಾರೋ ಸರಿ ಕೊಟ್ಟಿಲ್ಲ, ಕ್ಷಮೆ ಇರಲಿ. ಆನಂದ್ ಸರ್, ಮಾಜಿ ಯೋಧರು, ಹಾಲಿ ಫೈರ್ ಆಫೀಸರ್, ಬನ್ನಿ ವೇದಿಕೆಗೆ. ಗಣೇಶ್ ಅವಲ್ದಾರ್ ಸರ್, ಪಕ್ಷಿಗಳ ಪ್ರೇಮಿ, ವೇದಿಕೆ ಮೇಲೆ ಬರಬೇಕು. ಮಲ್ಲೇಶ್, ವಿ ಮಲ್ಲೇಶ್, ಸಾಹಿತಿಗಳು, ನಿವೃತ್ತ ಶಿಕ್ಷಕರು, ವೇದಿಕೆ ಮೇಲೆ ಬರಬೇಕಂದ್ರೆ ವಿನಂತಿ. ಬ್ಯಾಂಕಿನ ವ್ಯವಸ್ಥಾಪಕರು ಅನುದಾ ಮೇಡಮ್ ವೇದಿಕೆ ಮೇಲೆ ಬರಬೇಕು. HDFC ಬ್ಯಾಂಕಿಂದ ಬರ್ತಾ ಇದ್ದಾರೆ, ಕೆಲವೇ ಕ್ಷಣದಲ್ಲಿ ಬರ್ತಾರೆ. ABS ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಶಂಶಾದ್ ಬೇಗಂ ಅವರು ವೇದಿಕೆ ಆಗಬೇಕು. ಹಾಗೆ ಅದೇ ರೀತಿಯಾಗಿ ಪಾಟ್ನಾ ಸದಸ್ಯರಂತ ಬಾಹುಲಿ ಹಾಗೂ HDFC ಬ್ಯಾಂಕಿನ ಅನುದಾ ಮೇಡಮ್ ಅವರು ಕೂಡ ಸ್ಟೇಜ್ ಮೇಲೆ ಆಗಬೇಕು. ಹಾಗೆ ಒಂದು ಮೊದಲನೇದಾಗಿ ನಮ್ಮ ಕಂಪನಿಯ ಎಲ್ಲ ಮೆಂಬರ್ಸ್ಗಳಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ಯಾಕಂದರೆ ನೀವಿದ್ರೆ ನಾವು, ನೀವಿಲ್ಲದ್ರೆ ನಾವು ಇಲ್ಲಿ ಇರೋಕ್ಕಿಲ್ಲ. ನಮ್ಮ ಕಂಪನಿಯ ABS ಸ್ಕೀಮಿನ ಎಲ್ಲ ಸದಸ್ಯರು ಯಾರು ಬಂದಿದ್ದೀರಾ ಮತ್ತು ಯಾರು ಲೈವ್ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಅಲ್ಲಿ 3,000 ಜನ 8,000 ಜನಕ್ಕೆ ರೀಚ್ ಆಗಿದೆ. ನಾನು ತುಂಬ ಖುಷಿ ಆಗ್ತದೆ. ಯಾಕಂದರೆ ಒಂದು ಲೈವನ್ನು 8,000 ಜನ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಒಂದು ಜಿಲ್ಲಾ ಮಟ್ಟದಲ್ಲಿ, ಅದು ಕಲ್ಯಾಣ ಕರ್ನಾಟಕ ಮಟ್ಟದಲ್ಲಿ ಒಂದು ಲೈವ್ ಇಷ್ಟೊಂದು ಜನ ನೋಡ್ತಾರಲ್ಲ ಹೊರಗಡೆ ಕುತ್ಕೊಂಡ್ಬಿಟ್ಟು, ನನಗೆ ತುಂಬ ಖುಷಿ ಆಗ್ತಾ ಇದೆ. ಬಟ್ ಅದೇ ರೀತಿಯಾಗಿ ಎಲ್ಲ ಸದಸ್ಯರು ಇಷ್ಟೊಂದು ಸಹಕಾರ ಕೊಟ್ಟಿದ್ರಿ. ನಿಮ್ದೇನಿದೆ ನಿಮ್ಮ ಕೈನ್ಸು, ನಿಮ್ಮ ಮೆಂಬರ್ಶಿಪ್ ನಂಬರ್ಸನ್ನು ನಾವು ಕ್ಲೀನಾಗಿ ಕೂಗಿ ಹಾಕಿದ್ದೀವಿ. ಒಂದು ವೇಳೆ ಇರಲಿಲ್ಲ ಅಂದ್ರೂ ಕೂಡ ಆ ವಿಡಿಯೋನ ನೀವು ನಿಮ್ಮ ಮನೇಲಿ ಹೋಗ್ಬಿಟ್ಟು ನೋಡಬಹುದು. ಬಟ್ ಆ ಬಾಕ್ಸ್ ಕೂಡ ಅನ್ಸೀಲ್ ಮಾಡಲ್ಲ. ನೀವು ಬೇಕಾದ್ರೆ ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಆ ಬಾಕ್ಸಲ್ಲಿ ನೀವು ಬೇಕಾದ್ರೆ ನಂಬರ್ ಹುಡುಕ್ಬೋದು. ಆಯಿತಾ? ಅದೇ ರೀತಿಯಾಗಿ ನಮ್ಮ ಎರಡನೇ ಡ್ರಾದ ಉದ್ಘಾಟನೆಗೆ ಅತಿಥಿಗಳಾಗಬೇಕಂತ ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಚಿಕ್ಕದಾಗಿ ಹೂಗುಚ್ಚ ಕೊಡೋ ಮುಖಾಂತರ ನಮ್ಮ ಕಂಪನಿಯ ಮ್ಯಾನೇಜಿಂಗ್ ನಮ್ಮ ಕಂಪನಿ ಬಗ್ಗೆ ತುಂಬಾ ಕಳಕಳಿಯಿಂದ ಬಂದು ಆಗಾಗ ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಸರ್ ಹತ್ರ ಬನ್ನಿ. ಇವತ್ತಿನ
ದಿನ ವಿಶೇಷ ಏನಂದ್ರೆ ಕಂಪ್ನಿ ವತಿಯಿಂದ ನಾವು ಸನ್ಮಾನದ ಶಾಲನ್ನು ಹಾಕಲ್ಲ. ಸನ್ಮಾನದ ಶಾಲ್ ಹಾಕಿದ್ರೆ ಒಂದು ಗುಂಪ ಮೂಲೆಗೆ ಹೋಗಿ ಬಿಸಾಕ್ಬಿಡ್ತಾರೆ ಅಂತ ಹೇಳಿ ನಾವು ಕಾಟನ್ ವೈಟ್ ಶಾಲ್ ಕೊಡ್ತೀವಿ. ವೈಟ್ ಶಾಲ್ ಹಾಕಂದ್ರೆ ಮಲಿನವಾಗಿರ್ತದೆ, ಅದು ಸ್ವಚ್ಛತೆ ಇರ್ತದೆ ಅಂತ ಹೇಳಿ ಪ್ರತಿ ಒಂದು ಕಂಪನಿಯಿಂದ ಸನ್ಮಾನ ಮಾಡಿದ್ರೆ ವೈಟ್ ಶಾಲ್ ಅನ್ನೇ ಕೊಡ್ತೀವಿ. ಇದೇ ರೀತಿ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಕ್ಕೆ ವೈಟ್ ಶಾಲ್ಗಳು ಅಥವಾ ಬೇರೆ ಬೇರೆ ಉಪಯೋಗಕ್ಕೆ ಆಗಂತ ಶಾಲ್ಗಳನ್ನು ಕೊಟ್ಟರೆ ಒಳ್ಳೇದಂತೇಳಿ ನಮ್ಮ ಕಂಪ್ನಿಯಿಂದ ನಿರ್ಧಾರ ಮಾಡಿ ಶಾಲ್ ಕೊಡ್ತೀವಿ, ಹಂಗೆ ತಗೊಳ್ತೀವಿ. ಅದೇ ರೀತಿಯಾಗಿ ಗಣೇಶ್ ರಾವ್ ಅವಲ್ದಾರ್ ಸರ್ ಬಂದು ಒಂದು ಸನ್ಮಾನ ತಗೋಬೇಕಂತ ವಿನಂತಿ ಪ್ರೀತಿಯಿಂದ ಸರ್. ಗಣೇಶ್ ಹವಾಲ್ದಾರ್ ಸರ್ ನಿವೃತ್ತ ಬ್ಯಾಂಕ್ ಅಧಿಕಾರಿಗಳು, ಪಕ್ಷಿ ಪ್ರೇಮಿಗಳು, ಸಾಹಿತಿಗಳು. ನಮ್ಮನ್ನು ಆಗಾಗ ಸಾಹಿತ್ಯ ಲೋಕದಲ್ಲಿ ಕಲಿಕೆ ಅಕ್ಷರಗಳು ಕಲಿಸ್ತಾ ಇರ್ತಾರೆ. ಸರ್ ಅದೇ ರೀತಿಯಾಗಿ ಮೊದಲನೇ ದಿನದಿಂದ ಕಂಪನಿಗೆ ಸಹಕಾರ ಕೊಡ್ತಾ ಬಂದಿರತಕ್ಕಂಥ ವಿ.ಪಿ. ಮಲ್ಲೇಶ್ ಸರ್ ನಿವೃತ್ತ ಶಿಕ್ಷಕರು ಹಾಗೂ ಸಾಹಿತಿಗಳು, ಅವರಿಗೆ ಒಂದು ಚಿಕ್ಕ ಸನ್ಮಾನ. ಅವರು ನಮ್ಮ ಕಂಪನಿಗೆ ಒಂದು ತಂದೆ ಸ್ಥಾನದಲ್ಲಿ ನಿಂತು ಆಗಾಗ ನಮ್ಮ ಕಂಪನಿ ಬಗ್ಗೆ ಕೇಳ್ತಾ ಇರ್ತಾರೆ. ಸರ್ ಇದೇ ರೀತಿಯಾಗಿ HDFC ಬ್ಯಾಂಕಿನ ಅನುದಾ ಮ್ಯಾಮ್ ನಮ್ಮ ಕಂಪನಿಗೆ ಆಗಾಗ ಬರ್ತಾ ಇರ್ತಾರೆ. ವ್ಯವಹಾರವನ್ನು ನಾವು ಅಲ್ಲಿ ಸಹ ಮಾಡ್ತಾ ಇದ್ದೀವಿ. ಅವರಿಗೂ ಸಹ ಒಂದು ಚಿಕ್ಕ ಸನ್ಮಾನ ನನ್ನಿಂದ. ಬರಮ್ಮ ಬರ್ರಿ ಮೇಡಮ್ ಅವರು ಬಂದಿದ್ರು. ಆನಂದ್ ಸರ್ ನಮ್ಮ ಕಂಪ್ನಿಯ ಬಗ್ಗೆ 4 ಮಾತಾಡ್ಬೇಕಂತ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ರೆಡ್ನೆಟ್ ಕಂಪನಿಯಿಂದ ಕಳೆದ ಅಷ್ಟು ಚೆನ್ನಾಗಿಲ್ಲ. ಯಾಕಂದರೆ ಬಂದರೆ ಟೈಮ್ ಈ ಸಲನೂ ಅದೇ ರೀತಿ ಆಗಿದೆ. ಆದರೆ ನೆಕ್ಸ್ಟ್ ಈ ಥರ ಆಗಲ್ಲ. ಇವರಿಗೆ ನಾನೆಲ್ಲ ಹೇಳಿದೆ, ಅವರು ತಿಳ್ಕೊತಾರೆ. ಯಾಕಂದರೆ ತುಂಬ ಟೈಮ್ ಹಿಡಿತಾ ಇದೆ ಇದರಲ್ಲಿ, ತುಂಬ ಅತಿ ಟೈಮ್ ಹಿಡಿತಾ ಇದೆ. ಎಲ್ಲರೂ ಕೆಲಸ ಇಟ್ಕೊಂಡು ಬರುತ್ತೆ. ನೆಕ್ಸ್ಟ್ ಈ ಥರ ಆಗಲ್ಲ. ಒಂದು ಕಡೆದ ಕಡೆ ಬರಬೇಕು. ಈ ಥರ ಹೋಗಿ ರೊಕ್ಕ ಮೇಲೆ ಎಲ್ಲ ನೋಡ್ಕೊಂಡು ಕುಂತಾರೆ. ಸಿಂಗಲ್ ಬರ್ತಾರೆ ಎಲ್ಲರೂ. ತುಂಬ ಟೈಮ್ ಆಗ್ತಾ ಇದೆ. ನೆಕ್ಸ್ಟ್ ಈ ಥರ ಆಗಬಾರ್ದು, ಅವರಿಗೂ ತಿಳಿಸ್ಕೊಳ್ತೇನೆ. ಮತ್ತು ಇದೇ ಥರ ಎಲ್ಲ 24th ಡ್ರಾಗಳು ಚೆನ್ನಾಗಿ ನಡಿಬೇಕಂತಲೂ ಈ ABS ಕಂಪ್ನಿಗೂ ಹೇಳ್ತೀನಿ. ಅಥವಾ ನೀವು ಎಲ್ಲರಿಗೆ ಸಹಯೋಗ ಮಾಡಿ 2 ಮಾತನ್ನು ಮುಗಿಸ್ತೇನೆ. ಗಣೇಶ್ ಅವಲ್ದಾರ್ ಸರ್ ಸಹ 4 ಮಾತಾಡಬೇಕು ಸರ್. ಎಲ್ಲ CTS ಸದಸ್ಯರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ.
ಎರಡನೇ ಇವತ್ತು ಆಗ್ತಾ ಇದೆ. ನನಗೆ ಶಂಷಾದ್ ಬೇಗಂ ಮತ್ತು ಬಾಬಣ್ಣ ಅವರು ಕೆಲವು ವರ್ಷಗಳಿಂದ ಪರಿಚಯ ಇದೆ. ಅವರ ಒಂದು ವಿಶ್ವಾಸಕ್ಕೆ ನಾನು ಕೂಡ ಇಲ್ಲಿ ಸದಸ್ಯನಾಗಿದ್ದೀನಿ. ಅದರ ಹೆಚ್ಚು ರೂಲ್ಸ್ ರೆಗ್ಯುಲೇಷನ್ಗಳನ್ನು ನಾನು ಯಾವುದನ್ನು ಓದಲಿಲ್ಲ. ಯಾಕಂದರೆ ವಿಶ್ವಾಸ, ವೈಯಕ್ತಿಕ ವಿಶ್ವಾಸದ ವಿಷಯ ಎಲ್ಲ ಹಂಗಾಗಿರುತ್ತೆ. ನಾವು ಯಾವುದೇ ಲೋನ್ ತಗೊಳ್ಳಿ, LIC ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳಿ, ಏನೇ ತಗೊಳ್ಳಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನಾವು ಯಾರೂ ಸಾಮಾನ್ಯವಾಗಿ ಓದಲ್ಲ. ಹೌದಾ? ಯಾವುದೇ ಕಂಪ್ನಿ ಶೇರ್ ತಗೊಳ್ಬೇಕಾದ್ರೆ ಕೆಳಗಡೆ ಒಂದು ಸಣ್ಣ ನೋಟ್ ಹಾಕಿರ್ತಾರೆ. ಆ ನೋಟನ್ನು ಯಾರೂ ನೋಡೋದಿಲ್ಲ. ಬಹುಶಃ ಇಲ್ಲಿರೋರೆಲ್ಲ ಹಾಗೆ ಮಾಡಿರ್ತೀವಿ, ವಿಶ್ವಾಸದಿಂದನೇ ಮಾಡಿರ್ತೀವಿ. ನನಗೆ ಇನ್ನೊಂದು ಖುಷಿ ವಿಚಾರ ಅಂದರೆ, ಇವತ್ತು ಸನ್ಮಾನ ಮಾಡುವಾಗ ಈ ಕಾಟನ್ ವಸ್ತ್ರವನ್ನು ನಮಗೆ ಹೊಲಿಸಿದೆ. ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ಕೆಲಸಕ್ಕೆ ಬಾರದ ಮಿಂಚುವಂಥ ಶಾಲೆಗಳನ್ನು ಹೊದಿಸಿ ಅದು ಹೊಲಿಯಲು ಬರೋದಿಲ್ಲ, ತಲೆ ಕಟ್ಕೊಳ್ಳೋಕ್ಕೂ ಬರಲ್ಲ, ಮೈ ಪರ್ಸ್ಕೊಳ್ಳೋಕ್ಕೂ ಬರಲ್ಲ ಅಂಥವನ್ನು ಕೊಡ್ತಾರೆ. ಅದ್ರ ಬದಲು ನಾವು ಎಲ್ಲೇ ಏನೇ ಕಾರ್ಯಕ್ರಮ ಮಾಡಲಿ ಇಂಥ ಒಂದು ಶಾಲು ಅಥವಾ ಟವಲ್, ಈವನ್ ಟವಲ್ ಆದರೂ ಆಗ್ತದೆ, ಬಿಳಿ ಪಂಚೆ, ಹಂಚಿರೋ ಪಂಚೆ ಆದರೆ ಆಗುತ್ತೆ. ನಮ್ಮಲ್ಲಿ ಏನು ನಂಬಿಕೆ ಇದೆ ಅಂತ ಹೇಳಿದರೆ, ಬಿಳಿ ಪಂಚೆ ಒದಗಿಸ್ಬಾರ್ದು, ಯಾವಾಗ ಸತ್ತಾಗ ಮಾತ್ರ ಒದಗಿಸ್ತಾರೆ ಅಂತ ಒಂದು ನಂಬಿಕೆ ಇದೆ. ಆದರೆ ಅದರ ಅಂಚಲ್ಲಿ ಒಂದು ಕಲೆ ಇದಿರ್ತದೆ, ಬಿಳಿ ಹಸಿರು ಏನಾದರೂ ಒಂದು ಕೆಂಪು ಏನಾದರೂ ಒಂದು ಗೆರೆ ಇರ್ತದೆ. ಹಾಗಾಗಿ ಅದು ಶುಭದ ಸಂಕೇತನೇ ಇರ್ತದೆ. ಈ ರೀತಿ ಮಾಡೋದ್ರಿಂದ ವಸ್ತುಗಳು ನಮಗೆ ಬಳಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಬರೀ ಮಾರ್ಕೆಟ್ನಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ಮನೆ ತಂದು ಬಿಸಾಕೋ ಕೆಲಸನೇ ಆಗುತ್ತೆ. ಆಮೇಲೆ ಮಣಿ ಹಾರಗಳನ್ನು ಹಾಕ್ತಾರೆ ಭಾಳಷ್ಟು ಸಂದರ್ಭಗಳಲ್ಲಿ. ಅದರ ಬದಲಾಗಿ ಈ ಥರದ ಒಂದು ಗುಲಾಬಿ ಅಥವಾ ಏನಿಲ್ಲದೆ ಹೋದ್ರೆ ಒಂದು ಹಸಿರಲ್ಲಿ ಒಂದು ಸಣ್ಣ ಹೂವನ್ನು ಇಟ್ಕೊಟ್ರು ಸಾಕಾಗ್ತದೆ. ಅದನ್ನು ಮಣಿ ಸರ ತಂದರೆ ಮನೇಲಿ ಹೋಗಿ ನಾವು ಸನ್ಮಾನ ಮಾಡಿಸ್ಕೊಂಡ್ಮೇಲೆ ಹಿರಿಯರಿಗೆ ಹಾಕ್ಲಿಕ್ಕಾಗಲ್ಲ, ದೇವ್ರ ಫೋಟೋಕ್ಕೆ ಹಾಕ್ಲಿಕ್ಕಾಗಲ್ಲ, ಹೊರಗೆ ಹೆಸರೆ ಕೊಳೆಯೋದಿಲ್ಲ, ಮಣ್ಣಾಗೋದಿಲ್ಲ. ಯಾವುದು ಪರಿಸರದಲ್ಲಿ ಮಣ್ಣಾಗೋದಿಲ್ವೋ ಅದೆಲ್ಲವೂ ಪರಿಸರಕ್ಕೆ ಮಾರಕವಾಗಿರ್ತಕ್ಕಂಥದ್ದು. ಈ ಒಂದು ವಿಚಾರಕ್ಕೆ ABS ಕಂಪನಿಯವ್ರನ್ನ ನಾನೀಗ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತೊಂದು ನಂದಿಪುರಕ್ಕೆ ಹೋಗಿದೆ. ನಂದಿಪುರದಲ್ಲಿ ಡಾಕ್ಟರ್ ಧರ್ಮಸ್ಥಳದ ಸಂಘದ ವತಿಯಿಂದ ಒಂದು ಮಧ್ಯವರ್ಜನ ಶಿಬಿರ ಆಯಿತು. ಅದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದ್ವಿ. ತಡಾಗುತ್ತೆ ಏನಂತ ಆ್ಯಕ್ಚುಲಿ ಮತ್ತೆ ಟೋಕನ್ ರೀಕೌಂಟ್ ಆಗಿದ್ದರಿಂದ ತಡ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಹಾಗಾಗಿ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇದೆ. ಮತ್ತೆ ನಾನು ಈ ವೇದಿಕೆಯ ಮೂಲಕ ಈಗೇನು ಉಳಿತಾಯ ಏನು ಮಾಡ್ತಾ ಇದ್ದೀರಲ್ಲ, ಉಳಿತಾಯ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನಮ್ಮ ಚಟಗಳನ್ನು ಕಂಟ್ರೋಲ್ ಮಾಡೋದ್ರ ಮೂಲಕ ನಮಗೆ ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಎಷ್ಟು ಚಟದಿಂದ ದೂರ ಇರ್ತೀವೋ ಅಷ್ಟು ಉಳಿತಾಯ ಸಾಧ್ಯ ಆಗುತ್ತೆ, ಅಷ್ಟು ನಮಗೆ ಬೇರೆ ಕಡೆ ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಶ್ವಾಸನೇ ಮುಖ್ಯ. ಆ ವಿಶ್ವಾಸದ ವತಿಯಿಂದನೇ ನಾನು ಇವರಿಗೆ ಚೀಟಿಯಲ್ಲಿ ಭಾಗವಹಿಸಿದ್ದೇನೆ. ಹಾಗಾಗಿ ಅದರ ಟರ್ಮ್ಸ್ ಕಂಡೀಷನ್ ಬಗ್ಗೆ ನನಗೆ ವಿಶ್ವಾಸ ಇದೆ. ಯಾರಿಗೂ ಕೂಡ ಮೋಸ ಆಗಲಿಕ್ಕಿಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಶ್ವಾಸನೆಯನ್ನು ನನ್ನ ಪರವಾಗಿ ಕೊಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಗಣೇಶ್ ಸರ್ಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಮಲ್ಲೇಶ್ ಸರ್ ಸಹ ನಾನು ಮಾತಾಡಬೇಕಂತ ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ, ಏನಿಲ್ಲ, 4 ಮಂದಿ ಗೆಳೆಯರು ಕುದುರೆ ಮೇಲೆ ಹೊಂದದಂತೆ ಅರಣ್ಯದೊಳಗೆ ಯಾವುದೋ ಒಂದು ಅಶ್ಲೀಲ ಮಾಡಿ ನಿಲ್ಲಿರಿ, ಕುದುರೆ ನಿಲ್ಲಿಸ್ರಿ ಅಂತಂತೆ. ಕುದುರೆ ನಿಲ್ಲಿಸಿದ್ರಂತೆ, ಕೆಳಗಿಡೀರಿ ಅಂತಂತೆ. ಕೆಳಗಿಡ ಎಲ್ಲರೂ ಮಣ್ಣು ತಗೊಳ್ತಾರೆ, ನೆಲದ ಮೇಲೆ ಮಣ್ಣು ತಗೊಳ್ತಾರೆ ಅಂದ್ರೆ ಅಂಜಂತ ಆಶ್ಚರ್ಯವಾಗಿ ಎಲ್ಲರೂ ಮಣ್ಣು ತಗೊಂಡ್ರೆ 4. ಒಬ್ಬನು ದೊಡ್ಡದೊಂದು ಚೀಲ ತಂದು ಕುದುರೆ ಮೇಲೆ ಬೇಸಿ ಚೀಲನ ತುಂಬ್ಕೊಂಡ್ಬಿಟ್ಟು, ಇನ್ನೊಬ್ಬನು ಅರ್ಧ ಚೀಲ ತುಂಬ್ಕೊಂಡು, ಇನ್ನೊಬ್ಬನು ಸ್ವಲ್ಪ ಏನೋ ಒಂದಿಷ್ಟು ಪೈಸೆ ತಗೊಂಡು, ಇನ್ನೊಬ್ಬನು ಜಸ್ಟ್ ಸ್ಯಾಂಪಲ್ ಅಂತೇಳಿ ಹಿಂಗೆ ಕುದುರೆ ಮೇಲೆ ಹೋಗಿ ಅದಾದ 1 ಮೈಲ್ ಕಿಲೋಮೀಟರ್ ಹೋದ ತಕ್ಷಣ ಆ ಕುದುರೆ ಮೇಲೆ ಇರ್ತಕ್ಕಂಥದ್ದು ಚೀಲಗೆ ತುಂಬಿಡೋದು ಎಲ್ಲ ಬಂಗಾರ ಆಗಿದೆ. ಅವಾಗ ನೋಡ್ರಿ ನಿಮ್ಮ ಚೀಲಗಳನ್ನ ನೋಡಿದ ಕೂಡಲೇ ಅದು ಬಂಗಾರ ಆಗಿತ್ತಂತೆ. ಎಲ್ಲರಿಗೂ ಆಶ್ಚರ್ಯಗಳ ಜೊತೆಗೆ ಅವ್ನು ಜಸ್ಟ್ ಬರೀ ಸ್ಯಾಂಪಲ್ ಅಂತ ತಗೊಂಡಿದ್ನಲ್ಲ, ಅವ್ನು ಲವ್ ಬಿಟ್ಟು ಹೋಯ್ಕಂತ, ಅಯ್ಯೋ ನಾನು ಒಂದು ಅರ್ಧ ಚೀಲ ತಗೋಬೋದಾಯಿತು, ನಾನು ಇಷ್ಟೇ ಪೈಸೆ ತಗೊಂಡೆ ಅಂತ ಅವನು
ಇವನು ಜಸ್ಟ್ ಬೇರೆ ಸ್ಯಾಂಪಲ್ ಅಂತ ಅವನು 4 ಅಸಮಾಧಾನ ಆದ. ಹಂಗೆ ನಂಬಿಕೆ, ವಿಶ್ವಾಸ ಅದು ಬೇಡ. ಯಾರೋ ಏನೋ ಹೇಳ್ತಾರ ಅಂತ ಹೇಳ್ಬಿಟ್ಟು ನಾವು ಕೂಡ ಡಾಕ್ಟರ್ ಆಗಬಾರ್ದು. ಆ ವಿಶ್ವಾಸ, ನಂಬಿಕೆ, ಅದರ ಮೇಲೆ ನಮ್ಮ ಜೀವನ ನಿಂತಿದೆ. ಆ ತಳಹದಿಯ ಮೇಲೆ ನಮ್ಮ ಜೀವನ ನಡಿಬೇಕು. ಹಂಗಾಗಿಬಿಟ್ಟು ಇಲ್ಲಿ ಮೇಡಮ್ ಅವರು ಒಬ್ಬ ಕವಿ, ಒಳ್ಳೆ ಕವಿತ್ವ ಶಕ್ತಿ ಇದೆ, ಸಾಹಿತಿಗಳು ಕೂಡ ಅವರು. ಹೀಗಾಗಿಬಿಟ್ಟು ಅವರ ಮೇಲೆ ನಮ್ಮ ವಿಶ್ವಾಸದಿಂದ ನಾವು ಈ ಒಂದು ABS ಇದರಲ್ಲಿ ನಾವು ಕೂಡ ಸದಸ್ಯರಾಗಿದ್ದೀವಿ. ಮೇಡಮ್ ಅವರು ಸಾಬು ಅವರು ಚೆನ್ನಾಗಿ ಒಂದು ಇದನ್ನು ನಡೆಸ್ಕೊಂಡು ಹೋಗ್ತಾರೆ. ನಾವೆಲ್ಲರೂ ವಿಶ್ವಾಸ ಬಿಟ್ಟು ಇದೇ ರೀತಿ ಸಹಕಾರವನ್ನು ಕೊಡ್ರಿ ಅಂತೇಳಿ ಅವರ ಪರವಾಗಿ ನಾನು ಕೂಡ ವಿನಂತಿ ಮಾಡಿಕೊಳ್ತೇನೆ. ದುಡ್ಡು ಕೊಟ್ಟಿದ್ದೆ ನೀವು ಕಾರ್ಯಕ್ರಮ ಅಸಹ್ಯ ಅಂತಕ್ಕಂಥ ನನ್ನ ಮನಸ್ಸಿಗೆ ನಾನು ಸ್ವಲ್ಪ ನೇರ ನುಡಿ ಹೇಳ್ಬಿಡ್ತೀನಿ. ನೇರ ನುಡಿ ನಾನು ಸ್ವಲ್ಪ ಆ ಮೈಕ್ನವ್ರಿಗೆ ಹೇಳ್ತೀನಿ. ಆಮೇಲೆ ಏನಾರ ಕಾರ್ಯಕ್ರಮ ಅಸಹ್ಯ ಮಾಡಿಬಿಟ್ರಿ ಅಂತೇಳಿ ಕ್ಷಮೆ ಇರಲಿ. ಮಲ್ಲೇಶಪ್ಪ ಸರ್ಗೆ ಧನ್ಯವಾದ. ಅದೇ ರೀತಿಯಾಗಿ ನಮ್ಮ ಬ್ಯಾಂಕಿನ ವ್ಯವಸ್ಥಾಪಕರು, HDFC ಬ್ಯಾಂಕಿನ ವ್ಯವಸ್ಥಾಪಕರು ಅನ್ನದಾನಗಳನ್ನು ಮಾತಾಡಬೇಕಾಗಿ ವೇದಿಕೆಯ ಮೇಲೆ ಹಾಸ್ಯರಾಗಿರುವಂತಹ ಗಣ್ಯರೇ, ಪದವಿ ಚಿನ್ನಜ. ಸೊ ಮೊದಲನೇದಾಗಿ ನಾನು ABS ಕಂಪನಿಗೆ ವಿಸಿಟ್ ಮಾಡಿದಾಗ ಶಂಷಾದ್ ಬೇಗಂ ಮೇಡಮ್ನ ಮತ್ತು ಸರ್ ಬಾಬು ಸರ್ನ ಇಬ್ಬರನ್ನು ಭೇಟಿಯಾಗಿ ಈ ಥರ ಅಕೌಂಟ್ ಓಪನ್ ಮಾಡ್ತಾ ಇರುವಂಥ ಉದ್ದೇಶ ಏನು ಅಂತ ಕೇಳಿದಾಗ ಅವರು ಮನಸ್ಪೂರ್ವಕವಾಗಿ ಹೇಳಿದ್ದು ಒಂದೇ ಮಾತು, ಈ ಅಕೌಂಟ್ ಅಥವಾ ಈ ಕಂಪ್ನಿ ನಾವೇನು ಓಪನ್ ಮಾಡ್ತಾ ಇದ್ದೀವಿ ಅಂತಂದರೆ ಮಧ್ಯಮ ವರ್ಗದ ಹಾಗೂ ಬಡ ಕುಟುಂಬದ ಜನಗಳಿಗೆ ಉಪಯೋಗ ಆಗಲಿ ಅಂತಂದು ಹೇಳಿ ಮಾತಾಡಿದರು. ಸೊ ಈ ABS ಕಂಪನಿ ಹೀಗೆ ಇದು ಟೀಮ್ ಹೀಗೆ ಹೆಚ್ಚು ಹೆಚ್ಚು ಸಕ್ಸಸ್ಸನ್ನು ಕಾಣಲಿ ಮುಂಬರುವಂತಹ ದಿನಗಳಲ್ಲಿ. ಹಗರಿಬೊಮ್ಮನಹಳ್ಳಿಯಲ್ಲಿ ಒಂದೇ ಅಲ್ಲ, ಥ್ರೂಔಟ್ ಕರ್ನಾಟಕ, ಪ್ಯಾನ್ ಇಂಡಿಯಾ ಈ ಥರ ಬ್ರಾಂಚಸ್ ಹೀಗೆ ಹೀಗೆ ಅಭಿವೃದ್ಧಿ ಆಗಲಿ ಅಂತಂದು ನಾನು ABS ಟೀಮ್ ಮತ್ತು ಇತರ ತಂಡಗಳಿಗೆ ಕಂಪ್ಲೀಟ್ ಸಕ್ಸಸ್ಸನ್ನು ವಿಶ್ ಮಾಡ್ತೀನಿ. ಸೊ ABS ಆ್ಯಂಡ್ ಟೀಮ್ಗೆ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನಿದೆ ಎಲ್ಲ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಹಸ್ತಾಂತರದಿಂದಲೇ ಕಾರ್ಯಕ್ರಮವನ್ನು ಶುರು ಮಾಡಿಕೊಡಿ ಅಂತ ವಿನಂತಿ. ಈಗ ಬಂದ ಖುಷಿ ಇರುತ್ತೆ. ಡ್ರಾ ಹೇಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಎರಡನೇ ಡ್ರಾದಲ್ಲಿ ಮೊದಲನೇ ಬಂಪರ್ ಬಹುಮಾನ ಆಟೋ, ಬಜಾಜ್ ಆಟೋ ಇದೆ ಬಂಪರ್ ಬಹುಮಾನ. ಆಮೇಲೆ ಅದು ಒಬ್ಬರಿಗೆ. ಎರಡನೇ ಬಹುಮಾನ ಬಂದ್ಬಿಟ್ಟು 50,000 ರೂಪಾಯಿ ಹೊರತು ಬಂಗಾರ, ಅದು ಇಬ್ಬರಿಗೆ ಅಂದರೆ ಗೊತ್ತಲ್ಲ, ಅಲ್ಲಿ 2 ಟೋಕನ್ ತೆಗಿತೀವಿ, ಅಲ್ಲೇ ಇಬ್ಬರಿಗೆ ಸಿಗುತ್ತೆ. ಆಮೇಲೆ ಮೂರನೇ ಬಹುಮಾನ ಬಂದ್ಬಿಟ್ಟು ಒಂದು ಡೆಲ್ ಲ್ಯಾಪ್ಟಾಪ್ ಇದೆ, ಅದು ಒಬ್ಬರಿಗೆ. ಹಾಗೆ ನಾಲ್ಕನೇ ಬಹುಮಾನ ಬಂದ್ಬಿಟ್ಟು ABS ಎಜುಕೇಷನ್ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು 10,000 ರೂಪಾಯಿ 10 ಜನಕ್ಕಿದೆ. ಓಕೆನಾ? ಅದು ಕೂಡ 10 ಚೀಟಿ ತೆಗಿತೀವಿ, 10 ಜನ ಅಲ್ಲಿ ಸೆಲೆಕ್ಟ್ ಆಗ್ತಾರೆ. ಹಾಗೆ ಕೊನೆಯ ಬಹುಮಾನ ABS ಸ್ಪೆಷಲ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮು 25 ಜನಕ್ಕಿತ್ತು, ಈಗ 50 ಜನಕ್ಕಿದೆ. ಸ್ಪೆಷಲ್ ಗಿಫ್ಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ಲಾಸ್ಟ್ ಟೈಮ್ ಸ್ಪೆಷಲ್ ಗಿಫ್ಟ್ ಏನಾದರೂ ಕೂಡ ಮೆಂಬರ್ಶಿಪ್ ಆಗಿದ್ದೀರಾ, ಅಲ್ಲಿ 1,000 ರೂಪಾಯಿ ಕಟ್ಟಿದ್ರಿ, 1,000 ರೂಪಾಯಿ ಹಾಕ್ಬಿಟ್ಟು ಕೊಟ್ಟಿವಿ. ಈಗ 2,000 ರೂಪಾಯಿ ಕಟ್ಟಿರ್ತೀರಾ, ಅದಕ್ಕೆ ನಾವು 1,000 ರೂಪಾಯಿ ಹಾಕಿ 3,000 ರೂಪಾಯಿ ಕೊಡ್ತಾ ಇದ್ದೀವಿ. ಇದು ABS ಸ್ಪೆಷಲ್ ಗಿಫ್ಟ್. ಓಕೆನಾ? ಇನ್ನೇನು ಮೊದಲನೇ ಡ್ರಾ, ಕಂಪರ್ ಡ್ರಾ, ಅತಿಥಿಗಳು ಮುಖಾಂತರ ಸ್ಟಾರ್ಟ್ ಮಾಡೋಣ. ಈಗ ಬಂಪರ್ ಡ್ರಾ
ಮೊದಲನೇ ಬಹುಮಾನ ನಮ್ಮ ಅತಿಥಿಗಳ ಮುಖಾಂತರನೇ ತೆಗೆಯೋಣ. ಬಂಪಟ್ರ ಯಾರಿಗಿದೆ ಯಾರಿಗಿಲ್ಲ ಲಕ್ಕಿ. ಕೇವಲ 2,000 ರೂಪಾಯಿದಲ್ಲಿ ಒಂದು ಬಜಾಜ್ ಆಟೋ. ಆ ಆಟೋವನ್ನು ನಿಮ್ಮನ್ನ ಜೀವನನೇ ಬದಲಾವಣೆ ಮಾಡುತ್ತೆ. ಯಾಕಂದ್ರೆ ಒಂದು ದಿನಕ್ಕೆ 5 ರೂಪಾಯಿ ಸಂಪಾದನೆ ಮಾಡಿಸ್ಬೋದು, ಗೊತ್ತಿರುತ್ತೆ ಅಲ್ವಾ. ಈಗ ಮೊದಲನೇ ಬಹುಮಾನ ನಮ್ಮ ಸರ್, ಲಾಸ್ಟ್ ಟೈಮ್ ಆನಂದ್ ಸರ್ ತೆಗೆದಿಲ್ಲ. ನಮ್ಮ ಸೈನಿಕರು, ಮಾಜಿ ಸೈನಿಕರು ತುಂಬ ನಮಗೋಸ್ಕರ ಬಾರ್ಡಲ್ಲಿ ಹೋರಾಟ ಮಾಡಿ ಜೀವನವನ್ನು ಗೆದ್ದು ಈಗ ಮತ್ತೆ ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ ಅವ್ರ ಕಡೆಯಿಂದನೇ ಬಂಪರ್ ಬಹುಮಾನ ಉದ್ಘಾಟನೆ ಮಾಡೋಣ. ಸರ್ ಬನ್ನಿ ಸರ್, ನಿಮ್ಮ ಕೈಯಿಂದನೇ ಒಂದು ಮೊದಲನೇ ಬಂಪರ್ ಬಹುಮಾನ ಓಪನ್ ಮಾಡೋಣ ಸರ್. ಸರ್ ನೋಡಿ ಮತ್ತೆ ಏನಾದರೂ ಕೈನ್ಸ್ ಏನಾದ್ರು ಇದ್ರೆ ಯಾಕೆಂದ್ರೆ ಸರ್ ಈ ಕಡೆ ಮುಖ ಟರ್ನ್ ಮಾಡಿ ಬಂಪರ್ ಬಹುಮಾನ ಕ್ಯಾಮ್ರಾ ಫೋಕಸ್ ಮಾಡಿ ಸರ್. ಫೇಸ್ ಈ ಕಡೆ ಟರ್ನ್ ಆಗಲಿ ಸರ್, ಓಕೆನಾ? ಫೇಸ್ ಆ ಕಡೆ ಟರ್ನ್ ಆಗಲಿ, ನೋಡಬೇಡಿ ಈ ಕಡೆ. ನಿಮ್ಗೆ ಯಾವತ್ತು ಬರುತ್ತೆ ಒಂದು ಥ್ಯಾಂಕ್ಸ್ ಎತ್ಬಿಡಿ ಸರ್. ಮೊದಲನೇ ಬಂಪರ್ ಬಹುಮಾನ 112. ಯಾರಿದ್ದಾರಪ್ಪ? 112 112. ಮೊದಲನೇ ಬಂಪರ್ ಬಹುಮಾನ 112. ಎಸ್ ಅರುಣ್ ಕುಮಾರ್ ಕೃಷ್ಣಾಪುರ್ಗೆ ಹೋಯ್ತು. ಮತ್ತೆ ಬಂಪರ್ ಬಹುಮಾನ, ಮತ್ತೆ ಕೃಷ್ಣಾಪುರ್ಗೆ ಬಂಪರ್ ಬಹುಮಾನ 112 ಅರುಣ್ ಕುಮಾರ್. 112 ಅರುಣ್ ಕುಮಾರ್ ಕೃಷ್ಣಾಪುರಕ್ಕೆ ಹೋಯ್ತು ನೋಡ್ರಿ. ಅವರು ಹೋದ ಸಲ 50,000 ರೂಪಾಯಿ ಬಂಗಾರ ತಗೊಂಡೋಗಿದ್ದಾರೆ, ಈ ಸರ್ತಿ ಬಂಪರ್ ಬಹುಮಾನ ತಗೊಂಡೋಗಿದ್ದಾರೆ. ಆಮೇಲೆ ಎರಡನೇ ಬಹುಮಾನ 50,000 ರೂಪಾಯಿ ಬಂಗಾರ ಇಬ್ಬರಿಗೆ. ಅಲ್ಲಿಗೆ ಒಬ್ಬೊಬ್ಬರಿಗೆ 50,000 ರೂಪಾಯಿ ಬಂಗಾರ ಇರುತ್ತೆ. ಗಾಡಿಗಳು ಯಾರಿದ್ರೆ ಇದಾರಲ್ಲಪ್ಪ, ಗಾಡಿಗಳು ಯಾರಿಲ್ವಾ? ವಿನ್ನರ್ ಯಾರಿಲ್ವಾ? ಗಾಡಿ ವಿನ್ನರು ಬಂದಿಲ್ವಾ? ಆಯ್ತು. ಎರಡನೇ ಬಹುಮಾನ ಈಗ ನಮ್ಮ ಗಣೇಶ್ ಸರ್ ಕಡೆಯಿಂದ, ನಮ್ಮ ಪರಿಸರ ಪ್ರೇಮಿ, ಅವರು ಕೂಡ ಮೆಂಬರ್ಸು. ಇಲ್ಲಿ ಮೊದಲನೇ ಟ್ರ್ಯಾಕ್ ಬಂದಿದ್ದಿಲ್ಲ, ಈಗ ಎರಡನೇ ಟ್ರ್ಯಾಕ್ ಬರ್ತಿದ್ದಾರೆ. ಇದನ್ನು ಸ್ವಲ್ಪ ಪಾಪ ಸರ್ ಕಡೆಯಿಂದಲೇ ಕೆಲಸ ಕೊಡ್ತಾ ಇದ್ದೀವಿ, ಆಯ್ತಾ? ಅದೃಷ್ಟ ಅವರು ಕೂಡ ಇಲ್ಲಿ ಮೆಂಬರ್ಶಿಪ್ ಆಗಿದ್ದಾರೆ. ನಿಮ್ಮ ಮುಖನ ಆ ಕಡೆ ಟರ್ನ್ ಮಾಡಿ. ಒಂದು ನಂಬರ್ ತೆಗಿರಿ ಸರ್, ಒಂದು ತೆಗಿರಿ. ಇನ್ನೊಂದು ತೆಗಿಬೇಕಾಗುತ್ತೆ, ಅಲ್ಲಿ ನಿಂತ್ಕೊಳ್ಳಿ, ಓಕೆನಾ ಸರ್? 41 50,000 ರೂಪಾಯಿ ಬಂಗಾರ. 41. ಈಗ ಇನ್ನೊಂದು ಚೀಟಿ ಸರ್, ಸ್ವಲ್ಪ ಅಳ್ಳಾಡಿಸಿ ತೆಗಿರಿ ಸರ್. ಇದರಲ್ಲಿ ಇಬ್ಬರು ಇದ್ದಾರೆ. ಇನ್ನೊಂದು ನಂಬರು ಬಂಪರ್ ಬಹುಮಾನದು 386 50,000 ರೂಪಾಯಿ ಬಂಗಾರ. 386 50,000 ರೂಪಾಯಿ ಬಂಗಾರ. ಇಲ್ಲಿ 2 ಬೇಕಾದ್ರ ಯಾರಿಗೆ ಆಯ್ತಪ್ಪ ಹೇಳ್ರಪ್ಪ, ಟಕ್ಕಂತ ತಿಳ್ತಿರ್ಬೇಕು. ಅಲ್ತಾಫ್ ಹುಸೇನ್ HB ಹಳ್ಳಿ. ವಾ ಜೈನ್ ಟೀಮ್ ಬಂದಿದ್ದಾರೆ. ಜೈನ್ ಟೀಮ್ ಅವ್ರ ಅಣ್ಣವ್ರು ಬಂದಿದ್ದಾರೆ. ಅಲ್ತಾಫ್ ಬೈಕ್ ಅವ್ರಿಗೆ ಬಂದಿದೆ. ಅವರಿಗೆ 50,000 ರೂಪಾಯಿ ಬಂಗಾರದು, ಓಕೆನಾ? ಆಮೇಲೆ ಮೂರನೇ ಬಹುಮಾನ ಡೆಲ್ ಲ್ಯಾಪ್ಟಾಪ್.
ಮೂರನೇ ಬಹುಮಾನ ಡೆಲ್ ಲ್ಯಾಪ್ಟಾಪ್ ನಮ್ಮ ಮುಖ್ಯ ಅತಿಥಿಗಳಿಂದ ತೆಗೆಯೋಣ. ನಮ್ಮ ಅತಿಥಿಗಳಾಗಿ ಆಗಮಿಸತಕ್ಕಂಥ ಮಲ್ಲೇಶಪ್ಪ ಸರ್ ಹಾಗೂ ನಮ್ಮ ಕಂಪನಿಗೆ ತುಂಬಾ ಸಹಕಾರ ಕೊಡ್ತಿದ್ದಾರೆ ಹಾಗೂ ಇವರು ಕೂಡ ಈ ಕಂಪನಿಯಲ್ಲಿ ಮೆಂಬರ್ಶಿಪ್ ಆಗಿದ್ದಾರೆ. ಮಲ್ಲೇಶಪ್ಪ ಸರ್ ಬನ್ನಿ ಸರ್. ಅಂಕ ಸಮುದ್ರ ಸುನೀಲ್ ಕುಮಾರ್ ಅಂತ ನೋಡಿ 41,50,000 ಬಂಗಾರ. ಕೈಗಳು ಮಾಡಿ ಕೈ ಅಳ್ಳಾಡಿಸಿ ಮಂಚಿಗೆ ತೆಗೆದು ಸರ್. $818 ಡೆಲ್ ಲ್ಯಾಪ್ಟಾಪ್. 818 ಡೆಲ್ ಲ್ಯಾಪ್ಟಾಪ್. ಮೊಹಮ್ಮದ್ ರಫಿ HP ಹೇಳಿ ಡೆಲ್ ಲ್ಯಾಪ್ಟಾಪ್. ಮೊಹಮ್ಮದ್ ರಫಿ HP ಹೇಳಿ ಡೆಲ್ ಲ್ಯಾಪ್ಟಾಪ್. ನೋಡಿ ಸರ್, ನಿಮ್ಮ ಮುಂದೆ ಡ್ರಾ ಆಗ್ತಾ ಇದೆ. ಅದೃಷ್ಟ ಬಹುಮಾನ ಹೆಂಗ್ ಹೋಗ್ತಾ ಇದೆ. ಕೃಷ್ಣಾಪುರಕ್ಕೆ 2ನೇ ಬಹುಮಾನ ಹೋಗಿದೆ ಈ ಸರ್ತಿ. ಮೊದಲನೇ ಸರ್ತಿ 50,000 ರೂಪಾಯಿ ಬಂಗಾರ ತಗೊಂಡಿದ್ದಾರೆ. ಈ ಸರ್ತಿ ಆಟೋ ತಗೊಂಡಿದ್ದಾರೆ ಕೃಷ್ಣಾಪುರದಲ್ಲಿ. ಈಗ ABS ಸ್ಕಾಲರ್ಶಿಪ್ 10 ಚೀಟಿ ಇರುತ್ತೆ. 10 ಚೀಟಿ ತೆಗಿಬೇಕಾಗುತ್ತೆ. ಮೊದಲನೇ ಚೀಟಿ ನಮ್ಮ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ HDFC ಬ್ಯಾಂಕಿನ ಮೇಡಮ್ ಅವ್ರ ಕಡೆಯಿಂದ ಮೊದಲನೇ ಸ್ಕಾಲರ್ಶಿಪ್ ತಗೋಣ. ಮೇಡಮ್ ಅವರೇ ಮಾಡಿ ನಿಮ್ಗೆ ಸ್ವಲ್ಪ ಕೈ ಅಳ್ಳಾಡ್ಲಿ ತೆಗಿರಿ ಮೇಡಮ್. ತೆಗಿರಿ ಮೇಡಮ್. 10,000 ರೂಪಾಯಿ ಸ್ಕಾಲರ್ಶಿಪ್ 3,329 ABS ಸ್ಕಾಲರ್ಶಿಪ್ 3,329 ABS ಸ್ಕಾಲರ್ಶಿಪ್ 10,000 ರೂಪಾಯಿ. ಈಗ ಇದರಲ್ಲಿ 9 ಚೀಟಿ ಇವೆ. ಈಗ ಬಂದಿರ್ತಕ್ಕಂಥ ಸದಸ್ಯರು ಯಾರಾದರೂ ಬರ್ಬೋದು. ಯಾರು ಬರ್ತೀರಾ ನೋಡಿ. ಯಾರಾದ್ರೂ ಪಾಪ ಸರ್ ನೀವು ನಾಟಕ ತೆಗಿಲಾರ್ದ್ರು ಬನ್ನಿ. ಯಾರಾದರೂ ಹಳ್ಳಿಯಿಂದ ಬಂದಿರೋರು ಯಾರಾದ್ರೂ ಬನ್ನಿ ಯಜಮಾನ್ರೆ ಬನ್ನಿ. ಯಾವ 2ನೇ ABS ಸ್ಕಾಲರ್ಶಿಪ್ ಅಣ್ಣವ್ರು ತೆಗ್ತಾರೆ. ಗಂಗಮ್ಮ ತಿಂಡೂರು ಗದಗ ಡಿಸ್ಟಿಕ್ 10,000 ರೂಪಾಯಿ ಸ್ಕಾಲರ್ಶಿಪ್. 3,329 ವಿನ್ ಆಗಿರೋದು 10,000 ರೂಪಾಯಿ ಗದಗ ಡಿಸ್ಟಿಕ್ ಹೋಗಿದೆ ನೋಡಿ. ಗದಗ ಡಿಸ್ಟಿಕ್ಗೆ ಗಂಗಮ್ಮ ಸರಿ. ಈ ಕಡೆ ನಿಂತ್ಕೊಳ್ಳಿ, ಈ ಕಡೆ ಮುಖ ಮಾಡಿ ಆಯ್ತಾ. ಇಲ್ಲ ಹಿಂದಿದ್ರಿ ಸರ್, ನೋಡ್ಬೇಡಿ ಸರ್. ಓಕೆನಾ? ಇದು 2ನೇ ABS ಸ್ಕಾಲರ್ಶಿಪ್ 429 ಯಾರಾದ್ರೂ ಇದ್ದೀರಪ್ಪ ಇಲ್ಲಿ? 429 ಮೋಸ್ಟ್ಲಿ ನಮ್ಮ ಲೋಕಲ್ ಹೋಗಿರುತ್ತೆ. ಇದು ನಮ್ಮ HBL ಹೋಗಿರುತ್ತೆ. ಆಮೇಲೆ ಇನ್ನು 8 ABS ಸ್ಕಾಲರ್ಶಿಪ್. ಸುಜಾತ ಗಜೇಂದ್ರಗಡ 429 ಸುಜಾತ ಗಜೇಂದ್ರಗಡ. ಈಗ ಇನ್ನು 8 ಇದೆ ಇದು ಸ್ಕಾಲರ್ಶಿಪ್. 8 ಯಾರಾದ್ರೂ ಬನ್ನಿ ಸರ್. ಯಾರು ಬರ್ತೀರಾ ಸರ್ ಸ್ಕಾಲರ್ಶಿಪ್? ಮೇಡಮ್ ಅವ್ರು ಬನ್ನಿ. ಯಾರಾದ್ರೂ ಕಡೆ ನೀವು ಬರ್ತೀರಾ ಸರ್? ಬನ್ನಿ ಸರ್. ಸ್ವಲ್ಪ ಬಾಕ್ಸು ಇದ್ದಾನೆ. ಮುಖ ನೀಟಾಗಿ ಟರ್ನ್ ಮಾಡ್ಕೊಳ್ಳಿ. 3ನೇ ABS ಸ್ಕಾಲರ್ಶಿಪ್ 2,415 3ನೇ ABS ಸ್ಕಾಲರ್ಶಿಪ್. ABS ಸ್ಕಾಲರ್ಶಿಪ್ 3ನೇದು ತಗೊಳ್ಳಿ ಸರ್. ಆಮೇಲೆ 4ನೇ ABS ಸ್ಕಾಲರ್ಶಿಪ್ 4ನೇದು ABS ಸ್ಕಾಲರ್ಶಿಪ್
ಯಾರಾದರೂ ಬನ್ನಿ ಮೇಡಮ್ ಅವರೇ, ನಮ್ಮ ಹೆಣ್ಮಕ್ಳು ಬನ್ನಿ, ಯಾರಾದರೂ ಬನ್ನಿ ಮೇಡಮ್. ಆಶಾ ಕಾರ್ಯಕರ್ತರು ಮೇಡಮ್ ಬಂದಿದ್ದಾರೆ, ಬನ್ನಿ ಮೇಡಮ್. ಒಂದು ಚೀಟಿ ತೆಗೀರಿ, ಬನ್ನಿ. 2415. ಬನ್ನಿ ಮೇಡಮ್. 15 ಬನ್ನಿ ಮೇಡಮ್. ಆ ಕಡೆ ಮೇಡಮ್ ಮಾಡಿ, ಕೈ ಇಲ್ಲದ ಮಾಡಿ ಒಂದು ಚೀಟಿ ತೆಗೀರಿ ಮೇಡಮ್. 4ನೇ ABS ಸ್ಕಾಲರ್ಶಿಪ್ಪು 4,225 4225 4,225 ABS ಸ್ಕಾಲರ್ಶಿಪ್. ಓಕೆನಾ? ಆಮೇಲೆ 5ನೇ ABS ಸ್ಕಾಲರ್ಶಿಪ್ ತನುಜ ಯಾವುದು? 4,225 ತನುಜನಾ? ತನುಜ 4,225 ತನುಜ ಮೇಡಮ್ ಅವರಿಗೆ ನೀಡಿದ ಸ್ಕಾಲರ್ಶಿಪ್. ಈಗ 5ನೇ ಸ್ಕಾಲರ್ಶಿಪ್ ಸರ್, ಯಾರಾದ್ರೂ ಬನ್ನಿ ಸರ್ ಒಬ್ರು. ಸ್ವಲ್ಪ 5ನೇ ಸ್ಕಾಲರ್ಶಿಪ್ 10,000 ರೂಪಾಯಿ. ಮುಖ ಹಾಕಿ ಮಾಡು, ಕೈಯಿಂದ ಸ್ವಲ್ಪ ಇದು ಮಾಡಿ, ಮುಖ ಹಾಕಿ ಮಾಡು. 5ನೇ ಸ್ಕಾಲರ್ಶಿಪ್ 3,355 5ನೇ ಸ್ಕಾಲರ್ಶಿಪ್. ಈಗ 6ನೇ ಸ್ಕಾಲರ್ಶಿಪ್ ಬನ್ನಿ ಸರ್, ಯಾರಾದ್ರೂ ಬನ್ನಿ ನಿಮ್ಮ ಇದರಲ್ಲಿ, ನಿಮ್ಮ ಟೀಮಿಂದ ಯಾರು ಬನ್ನಿ ಸರ್. ಇಲ್ಲಿ ಬಂದ್ರಿ. ಈಗ 6ನೇ ABS ಸ್ಕಾಲರ್ಶಿಪ್ ಚೆನ್ನಾಗಿ ಇದು ಮಾಡಿ ಸರ್. 6ನೇ ABS ಸ್ಕಾಲರ್ಶಿಪ್ 460 6ನೇ ABS ಸ್ಕಾಲರ್ಶಿಪ್ 460. 7ನೇ ABS ಸ್ಕಾಲರ್ಶಿಪ್ 7ನೇ ABS ಸ್ಕಾಲರ್ಶಿಪ್. ಸ್ಟೂಡೆಂಟ್ ಬನ್ನಿ, ಸ್ಟೂಡೆಂಟ್ ಇದ್ದೀರಾ? ಯಾಕಂದ್ರೆ ಸ್ಟೂಡೆಂಟ್ಗೋಸ್ಕರ ಇದ್ದಿದ್ದು. ಯಾವತ್ತು 4,000 460 ಮಂಡ್ಯ, ಸರಸ್ವತಿ ಮಂಡ್ಯ. ವಾ, ಮಂಡ್ಯ ಡಿಸ್ಟಿಕ್. ಅಬ್ಬಾ ಎಲ್ಲೆಲ್ಲ ಹೋಗ್ತಿದೆ ನಮ್ಮ ಬಹುಮಾನ. ಈಗ 6ನೇ ABS ಸ್ಕಾಲರ್ಶಿಪ್ ನಮ್ಮ ಸ್ಟೂಡೆಂಟ್ ತೆಗೆದಿದ್ದಾರೆ. $784 7ನೇ ಸ್ಕಾಲರ್ಶಿಪ್ 784 ಕೆ ಸಲ್ಮಾ. ಯಾವ ಅಮ್ಮ? HP ಹಳ್ಳಿ ಕೆ ಸಲ್ಮಾ. 784 ಕೆ ಸಲ್ಮಾ. ಎಂಟನೇ ABS ಸ್ಕಾಲರ್ಶಿಪ್ ಸ್ಟೂಡೆಂಟ್ ಬಂದಿದ್ದಾರೆ.
ಓಕೆನಾ? 115, 115, 115, 115, 115 ABS ಸ್ಕಾಲರ್ಶಿಪ್. ಬಿ ನಿಂಗಪ್ಪ, ಹೊಸಕೆರೆ ನಿಂಗಪ್ಪ, ಹೊಸಕೆರೆ ನಿಂಗಪ್ಪ, ಎಚ್ಚಿಬೇಳಿ ತಾಲೂಕು. ಎಂಟನೇ ABS ಸ್ಕಾಲರ್ಶಿಪ್. 9ನೇ ABS ಸ್ಕಾಲರ್ಶಿಪ್ ಯಾರಾದ್ರೂ ಬನ್ನಿ ಸರ್. 9ನೇ ABS ಸ್ಕಾಲರ್ಶಿಪ್ ಬನ್ನಿ. ಕೈಯಿಂದ ಇದು ಮಾಡಿ ಸ್ವಲ್ಪ ನಂಬರ್ 785, 785 ABS ಸ್ಕಾಲರ್ಶಿಪ್. 785, 785 MR ಹುಸೇನ್ ಸಾಬ್, ಅಗ್ರಿಕಲ್ಚರ್, ಸೋನಿಯಾ ಗಾಂಧಿ ನಗರ. MR ಹುಸೇನ್ ಸಾಬ್, ಸೋನಿಯಾ ಗಾಂಧಿ ನಗರ. ಎಷ್ಟಿರೋದು ಲಾಸ್ಟ್ ABS ಸ್ಕಾಲರ್ಶಿಪ್ ಲಾಸ್ಟ್ 15 ABS ಸ್ಕಾಲರ್ಶಿಪ್. ಬನ್ನಿ ಸರ್. ಮೇಡಮ್ ಅವ್ರು ಬನ್ನಿ. ಯಾಕೆ ನೀವು ಯಾರು ತೆಗಿರಿ? ನಿಮ್ಮ ಟೀಮಲ್ಲಿ ಬರೀರಿ ಯಾರಾದ್ರು ಬನ್ನಿ ಅಕ್ಕ. ಅಣ್ಣ ಬಂದಾರ ಬಿಡಿ. ABS ಸ್ಕಾಲರ್ಶಿಪ್. 656 ABS ಸ್ಕಾಲರ್ಶಿಪ್ 10 ಮುಗಿತು. ಈಗ ABS ಸ್ಪೆಷಲ್ ಗಿಫ್ಟ್, ABS ಸ್ಪೆಷಲ್ ಗಿಫ್ಟ್ 50 ಜನಕ್ಕೆ. ಕೊಟ್ರೇಶ್ MV ಮೆಡಿಕಲ್, ಕೊಟ್ರೇಶ್ MV ಮೆಡಿಕಲ್, ಕೊಟ್ರೇಶ್ MV ಮೆಡಿಕಲ್. ಓಕೆನಾ? ಸ್ಕಾಲರ್ಶಿಪ್ ಮುಗಿತು. ಈಗ ABS ಸ್ಪೆಷಲ್ ಗಿಫ್ಟ್. ಸರ್ ಟೀ ಕುಡಿದು ಟೀ ಕೂಡ ಇದೆ. ABS ಸ್ಪೆಷಲ್ ಗಿಫ್ಟ್ ಬನ್ನಿ ಸರ್. ಯಾರು ತೆಗ್ತೀರ ಸರ್? ABS ಸ್ಪೆಷಲ್ ಗಿಫ್ಟ್ ಬನ್ನಿ ಸರ್. ಅದೃಷ್ಟ ಇರೋದು ಬನ್ನಿ. ABS ಸ್ಪೆಷಲ್ ಗಿಫ್ಟ್ 50 ಅದ. ಇವ್ರ ಕಡೆ ತಂದು ಹಾಕ್ತೀನಿ ಸರ್. ಒಂತೆಗೆ ಹಂಗೆ 3801 ABS ಸ್ಪೆಷಲ್ ಗಿಫ್ಟ್. 3801 4916 ABS ಸ್ಪೆಷಲ್ ಗಿಫ್ಟ್ ತೆಗಿರಿ ಸರ್. 4916 4577 ABS ಸ್ಪೆಷಲ್ ಗಿಫ್ಟ್ ತೆಗಿರಿ ಸರ್. 2339 ABS ಸ್ಪೆಷಲ್ ಗಿಫ್ಟ್. 2339 3302 ABS ಸ್ಪೆಷಲ್ ಗಿಫ್ಟ್. 3302 ABS ಸ್ಪೆಷಲ್ ಗಿಫ್ಟ್. 3302 ABS ಸ್ಪೆಷಲ್ ಗಿಫ್ಟ್ ಸರ್. 3302 ಇನ್ನೊಬ್ಬರು ಬನ್ನಿ ಸರ್. ಇನ್ನೊಬ್ಬರು ಬನ್ನಿ ಬನ್ನಿ.
$3,288 $3,288 ABS ಸ್ಪೆಷಲ್ ಗಿಫ್ಟ್ ತೆಗಿರಿ ಸರ್. ABS ಸ್ಪೆಷಲ್ ಗಿಫ್ಟ್ 42 ABS ಸ್ಪೆಷಲ್ ಗಿಫ್ಟ್ 42 ABS ಸ್ಪೆಷಲ್ ಗಿಫ್ಟ್ ತೆಗಿರಿ ಸರ್. ABS ಸ್ಪೆಷಲ್ ಗಿಫ್ಟ್ 1983 ತೆಗಿರಿ ಸರ್. $1,435 ABS ಸ್ಪೆಷಲ್ ಗಿಫ್ಟ್ 1435 ತೆಗಿರಿ ಸರ್. $2,432 ABS ಸ್ಪೆಷಲ್ ಗಿಫ್ಟ್ ತೆಗಿರಿ. $3,606 ABS ಸ್ಪೆಷಲ್ ಗಿಫ್ಟ್. ಸರಿ ಸರ್, ಇನ್ನೊಬ್ರು ಯಾರಾದ್ರು ಬನ್ನಿ ಸರ್. ಇನ್ನೊಬ್ರು ಬನ್ನಿ ಯಾರಾದ್ರು ಸ್ಪೆಷಲ್ ಗಿಫ್ಟ್ ಬನ್ನಿ ಅಣ್ಣ. ಬನ್ನಿ ಎಷ್ಟಾದ್ರು 12 ಸ್ವಲ್ಪ ಅಲ್ಲ ಸರ್, ಡಬ್ಬಿ ತಂದ್ಬಿಟ್ಟು $1,211 ABS ಸ್ಪೆಷಲ್ ಗಿಫ್ಟ್ 1,211 ಓಕೆನಾ ತೆಗೆದು. $1,211 $2,066 ABS ಸ್ಪೆಷಲ್ ಗಿಫ್ಟ್ 2,066 ABS ಸ್ಪೆಷಲ್ ಗಿಫ್ಟ್ ತೆಗೆಯೋಣ. ABS ಸ್ಪೆಷಲ್ ಗಿಫ್ಟ್ 2,477 ABS ಸ್ಪೆಷಲ್ ಗಿಫ್ಟ್ ತೆಗೆಯೋಣ. $4,511 ABS ಸ್ಪೆಷಲ್ ಗಿಫ್ಟ್ ತೆಗೆಯೋಣ. $114 ABS ಸ್ಪೆಷಲ್ ಗಿಫ್ಟ್ 114 ಇನ್ನೊಂದು ತೆಗೆಯೋಣ. ABS ಸ್ಪೆಷಲ್ ಗಿಫ್ಟ್ 2,403 ಇನ್ನೊಬ್ರು ಬನ್ನಿ ಅಣ್ಣ, ಯಾರಾದ್ರೂ ಬನ್ನಿ, ಇನ್ನೊಬ್ರು ಬನ್ನಿ ಸರ್. ನಂಬರ್ ಬಹುಮಾನ ಹೋಯ್ತಲ್ಲ ABS ಸ್ಪೆಷಲ್ ಗಿಫ್ಟ್ ABS 4,510 ABS ಸ್ಪೆಷಲ್ ಗಿಫ್ಟ್ ತೆಗೆದು. $443 ABS ಸ್ಪೆಷಲ್ ಗಿಫ್ಟ್ ತೆಗೆಯೋಣ. 253 ABS ಸ್ಪೆಷಲ್ ಗಿಫ್ಟ್ 253 ಒಳ್ಳೆ ಸ್ವಲ್ಪ ಎಲ್ಲ ಕೊಡ್ತೀವಿ. $4,572
549 ABS ಸ್ಪೆಷಲ್ ಗಿಫ್ಟ್ ತೆಗೆಯೋಣ. 2801 ABS ಸ್ಪೆಷಲ್ ಗಿಫ್ಟ್ ತೆಗೆಯೋಣ. ನಮ್ಮ ಅಣ್ಣವರು ಚಾಂಪಿಯನ್ ಅವ್ರು ಹಾಕಿರೋ ಕೇಸ್ ಎಲ್ಲ ಅವ್ರದೇ ಇದು. 3189 ABS ಸ್ಪೆಷಲ್ ಗಿಫ್ಟ್. ಬನ್ನಿ ಸರ್, ಇನ್ನೊಬ್ರು ಯಾರಾದ್ರೂ ಬರ್ತೀರಾ ಸರ್? ಇನ್ನೊಬ್ರು ಯಾರಾದ್ರೂ ಬನ್ನಿ ಬನ್ನಿ ಸರ್. ಕೃಷ್ಣಾಪುರದವ್ರು ಬನ್ನಿ, ಇದರಲ್ಲ ಕೃಷ್ಣಾಪುರದ ಅಕ್ಕ ಬಂದಿರ್ತಾರೆ. ನಮ್ಮ ಜಯಂತಿ ಬಂಗಾರ ವಿನ್ನರ್, ಗೋಲ್ಡ್ ವಿನ್ನರ್, ಹಾಗೆ ABS ಸ್ಪೆಷಲ್ ಗಿಫ್ಟ್ ಬಹುಮಾನ 2426 550 2407 ಗೋಲ್ಡ್ ವಿನ್ ಆಗಿದೆ ಸರ್. ಜೋಸರ್ ತೆಗಿರಿ 2407 4537 ಇನ್ನೊಬ್ರು ಬನ್ನಿ ಸರ್. ಪಾಪ ತೆಗೆಯೋಣ. ಹಂಗೆ ಸ್ವಲ್ಪ ಇದು ಮಾಡಿ. 1213 ತೆಗೆಯೋಣ. 328 2321 ತೆಗೆಯೋಣ. 1174 1245 ತೆಗೆಯೋಣ. ಕೃಷ್ಣಾಪುರ ತಾನೆ? ಹಾ, ಒಳ್ಳೆ ಬಹುಮಾನ ಆಗಿದೆ. ತೆಗಿ 346 ತೆಗೆಯೋಣ. 4701 2483 ಬರ್ತೀರಾ ಸರ್? ಬನ್ನಿ ಸರ್. ಇದು ಲಾಸ್ಟ್ ತೆಗಿತೀನಿ. 3854 ಮುಚ್ಚೋಣ. ABS ಸ್ಪೆಷಲ್ ಗಿಫ್ಟ್ 37 ತೆಗೆಯೋಣ. ಸ್ವಲ್ಪ ಬಣ್ಣ ಕೊಡ್ರ ಕಡೆ 305
ಸ್ಪೆಷಲ್ ಗಿಫ್ಟ್. ಇಪ್ಪತ್ತೈದು ABS ಸ್ಪೆಷಲ್ ಗಿಫ್ಟ್ ತೆಗೆಯೋಣ. 4517 ABS ಸ್ಪೆಷಲ್ ಗಿಫ್ಟ್ ತೆಗೆಯೋಣ. ಬನ್ನಿ ಸರ್ ಬನ್ನಿ. 2932 ABS ಸ್ಪೆಷಲ್ ಗಿಫ್ಟ್. ಬಾ ಬನ್ನಿ ಅಣ್ಣ. ಹೌದಾ? ಸ್ಪೆಷಲ್ ಗಿಫ್ಟ್ ವಿನ್ನರ್ ನೋಡಿ ಅಣ್ಣವರು. ಸ್ಪೆಷಲ್ ಗಿಫ್ಟ್ ವಿನ್ ಆಗಿದಾರಂತೆ ಮತ್ತೆ ಅವರು ಸ್ಪೆಷಲ್ ಗಿಫ್ಟ್ ಮತ್ತೆ ವಿನ್ ಮಾಡ್ತಾರೆ ಬೇರೆಯವರಿಗೆ. ಅಲ್ಲ ಸರ್ $4,315 ತಗೊಳ್ಳ. ಲಾಸ್ಟ್ ABS ಸ್ಪೆಷಲ್ ಗಿಫ್ಟ್ ತೆಗೆಯಪ್ಪ. $5,544 ABS ಸ್ಪೆಷಲ್ ಗಿಫ್ಟ್ ತೆಗೆಯಪ್ಪ. ಲಾಸ್ಟ್ ABS ಸ್ಪೆಷಲ್ ಗಿಫ್ಟ್ ಲಾಸ್ಟ್ ಬಹುಮಾನ 50 ಚೆಂಡು ಮುಗಿಯಿತು. 4,203 ತಗೊಳ್ಳಿ. ವಿನ್ನರ್ ಆಗಿರೋರು ಇಲ್ಲಿ ಪ್ರಿಪೇರ್ ಸ್ವಲ್ಪ ಯಾರು ವಿನ್ ಆಗಿರೋರು ಇಲ್ಲಿ ಇದ್ರೆ ಸ್ವಲ್ಪ ಇಲ್ಲೇ ಇರಿ. ಒಂದು ಫೋಟೋ ತಗೋತಾ ಇದೀವಿ. ಆಗ ನಿಮ್ಮ ಅನಿಸಿಕೆ ಇರುತ್ತೆ. ನಮ್ಮ ಅತಿಥಿಗಳ ಮುಖಾಂತರ ನಿಮಗೆ ಬಹುಮಾನ ಬಟ್ ಇಲ್ಲಿ ಕೊಡಲ್ಲ, ಬರೀ ಫೋಟೋ ಬಹುಮಾನ